ಮೊದಲನೆಯ ಪ್ರಶ್ನೆ, ನರಗಳು ಬಲಶಾಲಿಯಾಗಲು ನಾವು ಏನನ್ನ ತಿನ್ನಬೇಕು? ಎ ಏಲಕ್ಕಿ, ಬಿ ಬಾದಾಮಿ, ಸಿ ಒಣದ್ರಾಕ್ಷಿ, ಡಿ ಪಿಸ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಒಣದ್ರಾಕ್ಷಿಯನ್ನ ತಿನ್ನಬೇಕು. ಎರಡನೆಯ ಪ್ರಶ್ನೆ, ಜೀವ ವಿಕಾಸದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಎ ಅರಿಸ್ಟಾಟಲ್, ಬಿ ಚಾರ್ಲ್ಸ್ ಡಾರ್ವಿನ್, ಸಿ ವಿಲಿಯಂ ಆರ್ವೆ, ಡಿ ಮೇಲಿನ ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಚಾರ್ಲ್ಸ್ ಡಾರ್ವಿನ್. ಮೂರನೆಯ ಪ್ರಶ್ನೆ, ಗಣೇಶನ ತಲೆಯನ್ನ ತುಂಡು ಮಾಡಿದವರು ಯಾರು? ಎ ಶಿವ, ಬಿ ಬ್ರಹ್ಮ, ಸಿ ವಿಷ್ಣು, ಡಿ ರಾವಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಿವ. ನಾಲ್ಕನೆಯ ಪ್ರಶ್ನೆ, ಯಾವ ಹಣ್ಣು ಹಣ್ಣಾಗಲು ಕೇವಲ ಒಂದು ದಿನ ಮಾತ್ರ ತೆಗೆದುಕೊಳ್ಳುತ್ತದೆ? ಎ ಸಪೋಟ ಹಣ್ಣು, ಬಿ ಪಪಾಯ ಹಣ್ಣು, ಸಿ ಹಲಸಿನ ಹಣ್ಣು, ಡಿ ನಿಂಬೆ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಪೋಟ ಹಣ್ಣು. ಐದನೆಯ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳನೀರು ಕುಡಿದರೆ ಏನಾಗುತ್ತದೆ? ಎ ಮೂಳೆಗಳಿಗೆ ಬಲ, ಬಿ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ, ಸಿ ತೂಕ ಕಡಿಮೆಯಾಗುತ್ತದೆ, ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಆರನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಎಂದು ಯಾರನ್ನು ಕರೆಯುತ್ತಾರೆ? ಎ ಕೃಷ್ಣರಾಜೇಂದ್ರ ಒಡೆಯರು, ಬಿ ಸರ್ ಐಸಾಕ್ ನ್ಯೂಟನ್, ಸಿ ಸಿ ವಿ ರಾಮನ್, ಡಿ ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸರ್ ಎಂ ವಿಶ್ವೇಶ್ವರಯ್ಯ. ಏಳನೆಯ ಪ್ರಶ್ನೆ, ಸೊಳ್ಳೆಗಳು ಜಾಸ್ತಿ ಯಾವ ಬ್ಲಡ್ ಗ್ರೂಪ್ ಅನ್ನ ಇಷ್ಟಪಡುತ್ತವೆ? ಎ ಬಿ ಪಾಸಿಟಿವ್, ಬಿ ಬಿ ನೆಗೆಟಿವ್, ಸಿ ಎ ಪಾಸಿಟಿವ್, ಆಪ್ಷನ್ ಡಿ ಓ ಪಾಸಿಟಿವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಓ ಪಾಸಿಟಿವ್. ಎಂಟನೆಯ ಪ್ರಶ್ನೆ, ಒಂದು ವರ್ಷಕ್ಕೆ ಎಷ್ಟು ವಾರಗಳಿವೆ? ಎ 52 ವಾರಗಳು, ಬಿ 56 ವಾರಗಳು, ಸಿ 55 ವಾರಗಳು, ಡಿ 58 ವಾರಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 52 ವಾರಗಳಿವೆ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆ ಹೆಚ್ಚು ಮಹಿಳೆಯರನ್ನ ಹೊಂದಿದೆ? ಎ ಉಡುಪಿ, ಬಿ ಕೋಲಾರ, ಸಿ ಮೈಸೂರು, ಡಿ ತುಮಕೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಡುಪಿ ಜಿಲ್ಲೆ. ಹತ್ತನೆಯ ಪ್ರಶ್ನೆ, ಮನುಷ್ಯನು ಆರೋಗ್ಯವಾಗಿರಲು ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ನಡೆಯಬೇಕು? ಎ 1 ಗಂಟೆ, ಬಿ 30 ನಿಮಿಷಗಳು, ಸಿ 2 ಗಂಟೆ, ಡಿ 45 ನಿಮಿಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 30 ನಿಮಿಷಗಳು. 11ನೆಯ ಪ್ರಶ್ನೆ, ಶಕ್ತಿಧಾಮವನ್ನು ಸ್ಥಾಪಿಸಿದವರು ಯಾರು? ಎ ಪುನೀತ್ ರಾಜ್ಕುಮಾರ್, ಬಿ ಡಾಕ್ಟರ್ ರಾಜ್ಕುಮಾರ್, ಸಿ ಅಂಬರೀಷ್, ಡಿ ಶಂಕರ್ ನಾಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ರಾಜ್ಕುಮಾರ್ ಅವರು. 12ನೆಯ ಪ್ರಶ್ನೆ, ಶಿವನ ವಾಹನ ಯಾವುದು? ಎ ನಂದಿ, ಬಿ ಸಿಂಹ, ಸಿ ಆನೆ, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಂದಿ.
ಇನ್ನು 13ನೆಯ ಪ್ರಶ್ನೆ, ವಾರದಲ್ಲಿ ಯಾವ ದಿನವನ್ನು ಶಿವನಿಗೆ ಸಮರ್ಪಿಸಲಾಗಿದೆ? ಎ ಸೋಮವಾರ, ಬಿ ಗುರುವಾರ, ಸಿ ಮಂಗಳವಾರ, ಡಿ ಶುಕ್ರವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೋಮವಾರ. 14ನೆಯ ಪ್ರಶ್ನೆ, ಇದರಲ್ಲಿ ಯಾವುದು ಶಿವನ ಹೆಸರಲ್ಲ? ಎ ಮೃತ್ಯುಂಜಯ, ಬಿ ಋಷಿಕೇಶ, ಸಿ ಮಹೇಶ್ವರ, ಡಿ ರುದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಋಷಿಕೇಶ. 15ನೆಯ ಪ್ರಶ್ನೆ, ಶಿವನ ಪೂಜೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಎಲೆ ಯಾವುದು? ಎ ವೀಳ್ಯದೆಲೆ, ಬಿ ಬಿಲ್ಪತ್ರೆ, ಸಿ ತುಳಸಿ ಎಲೆ, ಡಿ ನಿಂಬೆ ಎಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಲ್ಪತ್ರೆ ಎಲೆ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಪ್ರತಿದಿನ ವೀರ್ಯವನ್ನು ಹೊರ ಹಾಕುವುದರಿಂದ ಏನಾಗುತ್ತದೆ? ಎ ಪ್ರಸ್ಟೇಟ್ ಕ್ಯಾನ್ಸರ್, ಬಿ ಶೀಘ್ರಸ್ಖಲನ, ಸಿ ನರದೌರ್ಬಲ್ಯ, ಡಿ ಕೂದಲು ಉದುರುವಿಕೆ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಆಪ್ಷನ್ ಎ ಪ್ರಸ್ಟೇಟ್ ಕ್ಯಾನ್ಸರ್, ಆಪ್ಷನ್ ಬಿ ಶೀಘ್ರಸ್ಖಲನ, ಆಪ್ಷನ್ ಸಿ ನರದೌರ್ಬಲ್ಯ, ಆಪ್ಷನ್ ಡಿ ಕೂದಲು ಉದುರುವಿಕೆ ಅಂತಹ ಸಮಸ್ಯೆಗಳು ಬರಬಹುದು. ಪ್ರಿಯ ವೀಕ್ಷಕರೇ, ಕೆಲವು ಸಂಶೋಧನೆಗಳ ಪ್ರಕಾರ ಪ್ರತಿದಿನ ಹಸ್ತಮೈಥುನದಿಂದ ನರದೌರ್ಬಲ್ಯ, ಆಯಾಸ, ಆರಂಭಿಕ ಸ್ಖಲನಕ್ಕೆ ಕಾರಣವಾಗಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಲೈಂಗಿಕ ಚಟುವಟಿಕೆಗಳನ್ನು ಪ್ರತಿಬಂಧಿಸಬಹುದು. ಮತ್ತೊಂದೆಡೆ ನಿಯಮಿತ ಪರಾಕಾಷ್ಠೆಗಳನ್ನು ಕಳೆದುಕೊಳ್ಳುವುದು ಒತ್ತಡ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಹತಾಶೆ ಮತ್ತು ಸಾಮಾನ್ಯವಾಗಿ ಅತೃಪ್ತಿಗಳಿಗೆ ನಿಮ್ಮನ್ನು ಇದು ಸೇರಿಸಬಹುದು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.